ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಕಾವ್ಯ ಸಿರಿ ಜೀವನ. ಇವತ್ತೇನಪ್ಪ ಯಾವ್ದೋ ಪ್ರಾಡಕ್ಟ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಇವರು ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನಿಲ್ಲಿ ಆಯುರ್ವೇದಿಕ್ ಔಷಧಿಗಳನ್ನ ತಗೊಂಡ್ಬಂದಿದ್ದೀನಿ. ಈ ಹಿಂದೆನೂ ನಿಮ್ಗೆ ಆಯುರ್ವೇದಿಕ್ ಔಷಧಿನ ತೋರಿಸಿದ್ದೆ. ಆಕ್ಚುಲಿ ನಾವು ಆಯುರ್ವೇದಿಕ್ ಔಷಧಿ ತಗೋಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ನಮ್ಗೆ. ಆಮೇಲೆ ನಾನು ಈ ವಿಡಿಯೋ ನಿಮ್ಗೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಕೆಲವರು ಆಯುರ್ವೇದಿಕ್ ಔಷಧಿ ಮುಖಾಂತರ ಮೊರೆ ಹೋಗಿ ತುಂಬಾನೇ ಕಾಯಿಲೆಗಳನ್ನ ರಿವರ್ಸ್ ಮಾಡ್ಕೊಂಡಿರೋರು ಇದ್ದಾರೆ. ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಬ್ಬ ರೋಗಿಯಾಗಿ ನಾನು ಹೋಗಿ ಔಷಧಿ ತಗೊಂಡ್ಬಂದು ಅದನ್ನ ಬಳಸಿ ಅದ್ರ ಬಗ್ಗೆ ನಾನು ಇತರರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇರೋದಷ್ಟೇ. ಒಂದು ಕಂಪನಿನೇ ಒಬ್ಬರನ್ನ ನೇಮಕ ಮಾಡಿ ಹೇಳೋದು ಬೇರೆ, ಒಬ್ಬ ರೋಗಿ ತಾನೇ ಹೋಗಿ ಔಷಧಿನ ತಗೊಂಡ್ಬಂದು ಅದನ್ನ ಬಳಸಿ ತನ್ನ ಅಭಿಪ್ರಾಯ ಹೇಳೋ ರೀತಿನೇ ಬೇರೆ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೂ ಹೆಲ್ಪ್ ಆಗ್ಬೋದು. ಫಸ್ಟ್ ನಾನು ಈ ಔಷಧಿಗಳನ್ನ ಯಾಕೆ ತಗೊಂಡೆ ಅಂತ ನಿಮ್ಗೆ ಮೊದಲು ಹೇಳ್ಬಿಡ್ತೀನಿ ಸ್ನೇಹಿತರೆ. ಕೊರೋನಾ ಬಂದ್ಮೇಲೆ ತುಂಬಾ ಜನಕ್ಕೆ ಏನೇನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅದೇ ರೀತಿ ನನಗೂ ಕೋವಿಡ್ ಬಂದಿತ್ತು, ನನಗೂ ನನ್ನ ಮನೆಯವ್ರಿಗೆ ಇಬ್ರಿಗೂ ಕೋವಿಡ್ ಬಂದಿತ್ತು. ನಾವು ಮನೆಯಲ್ಲೇ ಇದ್ದು ಅದನ್ನ ರಿಕವರಿ ಮಾಡ್ಕೊಂಡ್ವಿ, ಯಾವುದೇ ಹಾಸ್ಪಿಟಲ್ ಹೋಗ್ಲಿಲ್ಲ. ಅಂತ ಎಮರ್ಜೆನ್ಸಿ ಸಿಚುವೇಶನ್ ಬಂದಿರ್ಲಿಲ್ಲ. ಆದ್ರೆ ಕೊರೋನಾ ಬಂದಾಗ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಆಮೇಲೆ ಅದರಿಂದ ತಗೊಂಡಿರೋ ವ್ಯಾಕ್ಸಿನ್ ಇಂದಾನು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಗಳು ನಮಗೆ ಬಂದಿರುತ್ತೆ. ಸೊ ಇದರಿಂದ ನನ್ಗೆ ಏನಾಯ್ತು ಅಂದ್ರೆ ಇನ್ಫ್ಲಮೇಷನ್ ಅಂತ ನೀವು ಕೇಳಿರ್ಬೋದು. ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ನಾನ್ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಫೋಟೋಸ್. ಇನ್ಫ್ಲಮೇಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದ್ಲು ಅದನ್ನ ನೀವು ತಿಳ್ಕೊಳ್ಳಿ. ಅದ್ರ ಸಂಬಂಧವಾಗಿ ನಾನು ಈ ಔಷಧಿನ ತಗೊಂಬರಕ್ ಹೋಗಿದ್ದೆ. ಓಕೆನಾ? ಇನ್ಫ್ಲಮೇಷನ್ ಬಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ವಾ? ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಇನ್ಫ್ಲಮೇಷನ್ ಬಂದ್ರೆ. ನನಗೆ ಮೂಳೆಗೆ ಇನ್ಫ್ಲಮೇಷನ್ ಆಗಿತ್ತು. ಅಂದ್ರೆ ಟಾಕ್ಸಿನ್ಸ್ ಹೋಗಿ ಮೂಳೆ, ಸಣ್ಣ ಸಣ್ಣ ಮೂಳೆಯಲ್ಲಿ ಹೋಗಿ ಸೇರ್ಕೊಂಡಿತ್ತು. ಅದನ್ನ ನಾವು ಆರ್ಥ್ರೈಟಿಸ್ ಅಂತಾನು ಹೇಳ್ತೀವಿ ಅಲ್ವಾ? ಈ ತರ ಸಣ್ಣ ಬೆರಳುಗಳಲ್ಲಿ, ಆಮೇಲೆ ಕಾಲಿನ ಬೆರಳುಗಳಲ್ಲಿ ಸೇರ್ಕೊಂಡಿತ್ತು ನನ್ಗೆ. ಅವಾಗ ಇವೆಲ್ಲ ಮೂವ್ಮೆಂಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಪೇನ್ಫುಲ್ ಲೈಫ್ ನಾನು ಲೀಡ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ನಾನು ಹೆಚ್ಚಾಗಿ ಸ್ನೇಹಿತರೆ ಮೊದಲು ನಾನು ಆಯುರ್ವೇದಿಕ್ ಕಡೆನೇ ಗಮನ ಕೊಡ್ತೀನಿ. ಆದ್ರೆ ಆಯುರ್ವೇದಿಕ್ ಔಷಧಿಗಳು ತುಂಬಾ ಲಾಂಗ್ ಟರ್ಮ್ ಇರುತ್ತವೆ, ಬೇಗ ರಿಕವರಿ ಆಗೋದಿಲ್ಲ. ನಾವು ಫಸ್ಟ್ ಹೋಗಿ ಆಲೋಪತಿ ಕಡೆನೆ ನಾವು ಮೆಡಿಸಿನ್ಸ್ ನ ತಗೋಬೇಕಾಗತ್ತೆ. ಹುಷಾರಾದ್ಮೇಲೆ ಅದರಿಂದಾನು ಸೈಡ್ ಎಫೆಕ್ಟ್ಸ್ ಆಗಿರ್ತವೆ. ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಂದ್ರೆ ಏನಾದ್ರು ಮಾಡ್ಲೇಬೇಕಲ್ವಾ ಸ್ನೇಹಿತರೆ? ಅದಕ್ಕಾಗಿ ನಾನು ಇದನ್ನ ತಗೊಂಡಿದ್ದು. ಇದು ಮಿರಾಕಲ್ ಡ್ರಿಂಕ್ಸ್, ಡಾಕ್ಟರ್ ರಾಜು ಅವರು ಇದ್ದಾರಲ್ಲ, ಅವರು ಇನ್ವೆಂಟ್ ಮಾಡಿರುವಂತಹ ಔಷಧಿಗಳಿವು. ಇದ್ರದ್ದು ಮೊದಲು ನಾನು ಇದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಅವ್ರ ವೆಬ್ಸೈಟ್ ಹೋಗಿ ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲ ನೋಡ್ಕೊಂಡು ಆಮೇಲೆ ನಾನೇ ಖುದ್ದಾಗಿ ಹೋಗಿ ಔಷಧಿನ ತಗೊಂಡ್ಬಂದಿದ್ದು. ಯೋಗವನ ಬೆಟ್ಟಕ್ಕೆ ಹೋಗಿ ಔಷಧಿ ತಂದಿದ್ರಲ್ವಾ, ನಿಮ್ಗೆ ಆರಾಮಾಗ್ಲಿಲ್ವಾ ಅಂತ. ಯೋಗವನ ಬೆಟ್ಟ ಔಷಧಿ ತಂದಿದ್ದು ನಾನು ಕೋವಿಡ್ ಗಿಂತ ಮುಂಚೆ. ಅವಾಗ ನಾನು ಔಷಧಿ ತಂದಿದ್ದು. ಅವಾಗ ನಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ನಾನು ತಂದಿದ್ದು. ಕೋವಿಡ್ ಆದ್ಮೇಲೆ ಕೊರೋನಾ ಬಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಅದರಿಂದ ರಿಕವರಿ ಆಗೋದಿಕ್ಕೆ ನಾನು ಈ ಔಷಧಿಗಳನ್ನ ತಗೊಂಡೆ. ಮತ್ ಅಲ್ಲಿಗೆ ಹೋಗ್ಬೋದಿತ್ತಲ್ಲ ಅನ್ಬೋದು ನೀವು. ಗುರುಜಿಗಳಿದ್ದಾಗ ನಾನು ಹೋಗಿದ್ದು, ಅವರು ತೀರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ನಂಗೆ ಮತ್ತೆ ಅಲ್ಲಿ ಹೋಗ್ಬೇಕಂತ ಅನ್ಸೇ ಇಲ್ಲ. ಸೊ ಅದಕ್ಕೆ ನಾನು ಹೋಗ್ಲಿಲ್ಲ. ಸ್ನೇಹಿತರೆ, ನಮ್ ದೇಹದಲ್ಲಿ ಪ್ರತಿಯೊಂದಕ್ಕೂ ಲಿಂಕ್ ಇರ್ತಾವಲ್ವಾ? ಏನಾದ್ರು ಒಂದು ಸಮಸ್ಯೆ ಆದ್ರೆ ಅದು ಇನ್ನೊಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಮೊದ್ಲೇ ರಿಕವರಿ ಮಾಡ್ಕೋಬೇಕು. ಬಟ್ ಏನ್ ಗೊತ್ತಾ, ಕೆಲವೊಂದು ಸ್ಟೇಜು ನಮ್ಗೆ ಅದು ಪೇನ್ ಕಾಣಿಸೋ ತನಕ ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗೆ ನನಗೆ ಆಗಿದ್ದು. ಸೊ ಈ ಔಷಧಿ ನನಗೆ ಆಲ್ರೆಡಿ 15 ದಿನ ಯೂಸ್ ಮಾಡಿದೀನಿ. ಅವ್ರು ನನಗೆ 1 ತಿಂಗಳದ್ ಕೊಟ್ಟಿದ್ರು, 15 ದಿನ ನಾನು ಯೂಸ್ ಮಾಡಿದೀನಿ. ಆಮೇಲೆ ಇನ್ನು 15 ದಿನದ ಪ್ಯಾಕೇಜ್ ಇದು. ನಾನು ಆಲ್ರೆಡಿ ಓಪನ್ ಮಾಡಿರೋದು 15 ದಿನದಲ್ಲಿ ಬೇರೆ ಇದೆ. ಇದು 15 ದಿನದ ಪ್ಯಾಕೆಟ್ಗಳು, ಇನ್ನೂ ಅದು ಓಪನ್ ಮಾಡಿಲ್ಲ. ಆದ್ರೆ ಇದು ಮಾತ್ರ ಮಧ್ಯಾಹ್ನ 1 ಟೈಮ್ ಕೊಟ್ಟಿದ್ರು, ಅದಕ್ಕೆ ಇದು ಅಷ್ಟು ಖಾಲಿ ಆಗಿಲ್ಲ ಅಂತ ಹೇಳ್ಬೋದು. ನಾನ್ ನಿಮ್ಗೆ ಈ ಔಷಧಿ, ಇದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನು ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಇದನ್ನ ತಗೋಬಹುದಾ, ಆಮೇಲೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಾ ಸ್ನೇಹಿತರೆ? ಅವ್ರ ಔಷಧಿ ಅಷ್ಟೇ ಕೊಡ್ಲಿಲ್ಲ ನಮ್ಗೆ, ಊಟನ ಯಾವ ರೀತಿ ಪಾಲಿಸಬೇಕು, ಊಟ ಯಾವ ರೀತಿ ತಿನ್ಬೇಕು ಅನ್ನೋದನ್ನು ಕೂಡ ಒಂದು ಫೈಲ್ ಮಾಡಿ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಯಾವ ಊಟ ತಿನ್ಬೇಕು, ಯಾವ ಊಟ ತಿನ್ಬಾರ್ದು ಅದನ್ನು ಕೂಡ ಕೊಡ್ತಾರೆ. ನೀವು ಎಲ್ಲೇ ಹೋಗಿ ಯಾವುದೇ ಔಷಧಿ ತಗೊಳ್ಳಿ, ಆದ್ರೆ ಸರಿಯಾದ ಆಹಾರನ ನೀವು ರೂಢಿಸ್ಕೊಂಡಿಲ್ಲ ಅಂದ್ರೆ ಈ ಔಷಧಿ ತಗೊಂಡ್ರು ಅದು ಹುಷಾರಾಗೋದಿಲ್ಲ ಅಲ್ವಾ? ಆದ್ರೆ ಅಲ್ಲಿ ಸಪರೇಟ್ ಆಗಿ ಡಾಕ್ಟರ್ಸ್ ಇರ್ತಾರೆ, ಯಾವ ಔಷಧಿನ ತಗೋಬೇಕು, ಆಮೇಲೆ ಹೇಗ್ ತಗೋಬೇಕು, ಏನೇನ್ ಬಿಡ್ಬೇಕು, ಏನೇನ್ ತಿನ್ಬೇಕು, ಕರೆಕ್ಟ್ ಆಗಿ ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ರು. ಅದು ಒಂದು ಸಪರೇಟ್ ಫೈಲ್ ಇದೆ. ಅವ್ರು ಯಾವ ರೀತಿ ನನ್ಗೆ ಆಹಾರ ಪಾಲಿಸೋಕೆ ಹೇಳಿದ್ರು ಕೂಡ ಅದನ್ನು ಕೂಡ ಹೇಳ್ತೀನಿ ನಾನು ನಿಮ್ಗೆ. ಮೊದಲು ಔಷಧಿಗಳ ಬಗ್ಗೆ ಹೇಳ್ಬಿಡ್ತೀನಿ. ಲಿವರ್ ಹೆಲ್ತ್ ಸಪೋರ್ಟ್ ಇದೊಂದು ಕೊಟ್ಟಿದ್ರು. ಆಮೇಲೆ ಗ್ಯಾಸ್ಟ್ರೋ ಸಪೋರ್ಟ್, ಹೊಟ್ಟೆನೆ ಮೇನ್ ಅಂಶ ಅಲ್ವಾ ದೇಹದಲ್ಲಿ. ಆಮೇಲೆ
ರೀನಲ್ ಸಪೋರ್ಟ್ ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇದು ಗ್ರಾವಿಯೋಲಾ ಅಂತ ಹೇಳಿದ್ದು, ಇದು ಒಂದು ಹಣ್ಣು, ಇದು ನಮ್ಮ ದೇಶದಲ್ಲ. ನಾನ್ ನಿಮ್ಗೆ ಪಿಕ್ಚರ್ ತೋರಿಸ್ತಾ ಇರ್ತೀನಿ, ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಅಂತ ಹೇಳಿದ್ದು. ಗ್ರಾವಿಯೋಲಾ ಪೌಡರ್ ಇದೆ. ಆಕ್ಚುಲಿ ಈ ಪೌಡರ್ ನ ಈ ಔಷಧಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಅಂತ ಕೊಟ್ಟಿದ್ರು ಇದನ್ನ. ಇದ್ರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಆಮೇಲೆ ಇನ್ನೊಂದು ಔಷಧಿ ಕಾರ್ಡಿಯೋವಾಸ್ಕ್ಯುಲರ್ ಸಪೋರ್ಟ್ ಅಂತ ಹೇಳಿ, ಇದೊಂದು ಔಷಧಿ. ಆಮೇಲೆ ಈ ನಾನು ಅಗಸೆ ಮಜ್ಜಿಗೆ ಕಲ್ತಿದ್ದು ಅವರಿಂದಾನೆ. ಅಗಸೆ ಮಜ್ಜಿಗೆ ಮಾಡಿ 21 ಡೇಸ್ ಕುಡ್ದಿದ್ದೀನಿ ಕೂಡ. ತುಂಬಾನೇ ಬೆನಿಫಿಟ್ಸ್ ಆಗುತ್ತೆ, ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ನೀವು ಮಾಡಿ ಕುಡಿಬೇಕು. ಅದನ್ನ ಬೇಕಾದ್ರೆ ಹೇಗ್ ಮಾಡೋದಂತ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನಿಮ್ಗೆ. ಮತ್ತೆ ಫ್ಲಾಕ್ಸ್ ಆಯಿಲ್, ನಿಜವಾಗ್ಲೂ ಎಣ್ಣೆ ತುಂಬಾ ಚೆನ್ನಾಗಿದೆ. ಈ ತರ ಟಿನ್ನಲ್ಲಿ ಸ್ಟೋರ್ ಆಗಿರೋ ಆಯಿಲ್ ಯೂಸ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಇದು ನಿಜ ಕೂಡ. ನಮ್ ಪೂರ್ವಜರೆಲ್ಲ ಎಣ್ಣೆ ಯಾವ್ದ್ರಲ್ಲಿ ತರ್ತಿದ್ರು? ಈ ತರ ಟಿನ್ನಲ್ಲೇ ತಾನೆ. ಈಗ ನಾನು ನಿಮ್ಗೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. ಯಾರೇ ಔಷಧಿ ತಗೊಂಬರ್ಲಿ, ಯಾವುದೇ ಔಷಧಿ ತಗೊಳ್ಳಿ, ನೀವು ಇಂಗ್ರೀಡಿಯೆಂಟ್ಸ್ ನ ಮಾತ್ರ ಓದ್ಕೋಬೇಕು, ಅದ್ರಲ್ಲಿ ಏನೇನಿರುತ್ತೆ ಅಂತ. ಅದೇ ಮುಖ್ಯವಾಗಿರೋದು. ಆಮೇಲೆ ಎಕ್ಸ್ಪೈರಿ ಡೇಟ್ ಅದೆಲ್ಲ ನೀವು ಓದ್ಕೋಬೇಕು, ಹೇಗ್ ಬಳಸಬೇಕು ಅದನ್ನೆಲ್ಲ ನೋಡ್ಕೋಬೇಕು ನೀವು, ಆಯ್ತಾ. ಲಿವರ್ ಹೆಲ್ತ್ ಸಪೋರ್ಟ್ ಅಂತ ಇದೆಯಲ್ಲ, ಅದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಿಮ್ಗೆ ನಾನು. ಭೃಂಗರಾಜ, ಗೋಕ್ಷುರ, ನಿಂಬ ಅಂದ್ರೆ ಬೇವು ಅಂತೀವಲ್ಲ ನಾವು, ಅದು. ಆಮೇಲೆ ಚಿರಾಯಟ ಅಂತ ಹೇಳಿ. ಸ್ನೇಹಿತರೆ, ಇದು ನಿಮ್ಗೆ ಓದ್ ಹೇಳಿದ್ರೆ ಗೊತ್ತಾಗಲ್ಲ, ಇಲ್ಲಿ ಪಿಕ್ಚರ್ ಹೋಗ್ತಾ ಇರುತ್ತೆ, ನೀವು ನೋಡಿ. ಆಮೇಲೆ ಅರ್ಜುನ, ಆಮೇಲೆ ಬಿಲ್ವ, ಆಮೇಲೆ ಬಿಂಬಿಟ್ಕಿ, ಆಮೇಲೆ ಹರಿತಕಿ, ಆಮೇಲೆ ಅಶ್ವಗಂಧ. ಇವೆಲ್ಲ ನೀವು ಕೇಳಿದಿರಲ್ಲ, ಆಯುರ್ವೇದಿಕ್ ಔಷಧಿಗಳಲ್ಲಿ ಹೆಚ್ಚಾಗಿ ಇದನ್ನ ಉಪಯೋಗಿಸ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತು ಅಲ್ವಾ. ಸೊ ಇದೆಲ್ಲ ನಮ್ಗೆ ರಿಯಲ್ ಆಗಿ ತಂದು ಆಮೇಲೆ ಕಷಾಯಗಳನ್ನ ಮಾಡಿ ಸೇವಿಸಕ್ ಸಾಧ್ಯನಾ ಸ್ನೇಹಿತರೆ? ಇಷ್ಟೊಂದು ಕ್ವಾಂಟಿಟಿ, ಇದ್ರಲ್ಲಿ ಎಷ್ಟು mg ಇದೆ ಏನು ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇಷ್ಟೊಂದು ಕ್ವಾಂಟಿಟಿಲಿ ಕೂಡ ನಾವು ತಗೊಳಕ್ ಆಗೋದಿಲ್ಲ. ಈಗ ಲಿವರ್ನ ನಾವು ಕ್ಲೆನ್ಸ್ ಮಾಡ್ಬೇಕಂದ್ರೆ, ಲಿವರ್ ಚೆನ್ನಾಗಿ ವರ್ಕ್ ಮಾಡ್ಬೇಕಂದ್ರೆ ನಾವು ಮೆಡಿಸಿನ್ ತಗೋಬೇಕಾಗತ್ತೆ. ಮೆಡಿಸಿನ್ ತಗೊಂಡ್ಮೇಲೆ ಏನಾಗುತ್ತೆ, ಅದರಿಂದ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಇರುತ್ತೆ. ಆಯುರ್ವೇದಿಕ್ ಔಷಧಿಗಳಲ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಅಲ್ಲ, ತುಂಬಾ ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಹೋದ್ರೆ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಬಟ್ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಭಾರತೀಯ ಒಂದು ಸಸ್ಯಗಳಲ್ಲಿ ಸಿಗುವಂತದ್ದು ಅಲ್ವಾ. ಈಗ ಸಿಟಿಗಳಲ್ಲಿ ಇರೋವಂಥವ್ರು ಹೋಗಿ ಇವನ್ನೆಲ್ಲ ಹುಡ್ಕೊಂಬಂದು ನಾವು ತಗೊಳಕ್ ಆಗಲ್ವಲ್ಲ ಅಲ್ವಾ. ಇದ್ರಲ್ಲಿರುವಂತದನ್ನ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ನ ನಿಮ್ಗೆ. ಗ್ಯಾಸ್ಟ್ರೋ ಸಪೋರ್ಟ್ ಅಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಇದ್ರಲ್ಲಿ ಕೂಡ ಚಿರಾಯಟ ಇದೆ ಸ್ನೇಹಿತರೆ. ಎಲ್ಲಾ ಔಷಧಿಗಳಲ್ಲಿ ಆಲ್ಮೋಸ್ಟ್ ಸಿಮಿಲರ್ಲಿ ಎಲ್ಲವೂ ಸಸ್ಯದ ಒಂದು ಕಾನ್ಸಂಟ್ರೇಷನ್ ಗಳಿದೆ. ಆದ್ರೆ ಅದು ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಯೂಸ್ ಮಾಡಿರುವಂತ ಅವ್ರ ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಂದು ಗ್ಯಾಸ್ಟ್ರಿಕ್ ಸಪೋರ್ಟ್ ಆಗುವಂತ ಕೆಲವೊಂದನ್ನ ಹರ್ಬ್ಸ್ ನ ಆಡ್ ಮಾಡಿದ್ದಾರೆ ಅವರು, ಆಯ್ತಾ. ಯಾವ್ದು ಹೆಚ್ಚಾಗಿ ಯೂಸ್ ಮಾಡ್ಬೇಕು ಅನ್ನೋದು ಹೆಚ್ಚು ಇದ್ರಲ್ಲಿ ಇರುತ್ತೆ. ಅಷ್ಟು ಕ್ವಾಂಟಿಟಿನ ಅವ್ರು ಅದ್ರಲ್ಲಿ ಹಾಕಿದ್ದಾರೆ, ಆಯ್ತಾ. ಇದರಲ್ಲಿ ಚಿರಾಯಟ, ಹರಿತಕಿ, ಅಶ್ವಗಂಧ, ಆಮೇಲೆ 1 by 1 ಹೋಗ್ತಾರೆ. ಯಾವ್ದಾದ್ಮೇಲೆ ಯಾವ್ದಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಕರಾಂಜ ನೋಡಿ, ಇದು ಕರಾಂಜ ಅದ್ರಲ್ಲಿ ಇರ್ಲಿಲ್ಲ, ಇದ್ರಲ್ಲಿದೆ, ಓಕೆನಾ. ಆಮೇಲೆ ಗೋಕ್ಷರ, ಬಿಲ್ವ, ನಿಂಬ, ಬಿಂಬಿಟ್ಕಿ, ಇದೆಲ್ಲ ಇದ್ರಲ್ಲೂ ಇದೆ. ಆಮೇಲೆ ಜಂಬು ಇದ್ರಲ್ಲಿದೆ, ಅದ್ರಲ್ಲಿಲ್ಲ, ಓಕೆನಾ. ಆ ತರ. ನೆಕ್ಸ್ಟ್ ರೀನಲ್ ಸಪೋರ್ಟ್ ಅಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು ನಿಮ್ಗೆ. ಇದರಲ್ಲಿ ಕರಾಂಜ ಸ್ನೇಹಿತರೆ. ಕರಾಂಜ ಅಂದ್ರೆ ಏನು ಅಲ್ಲ, ಪೊಂಗೇಮಿಯಾ ಅಂತಾರಲ್ಲ, ಅಂದ್ರೆ ಬೊಟಾನಿಕಲ್ ನೇಮ್ ಪೊಂಗೇಮಿಯಾ ಪಿನಾಟ ಅಂತ ಅದ್ರ ಹೆಸರು. ಎಲ್ಲಾ ಕಡೆ ನಿಮ್ಗೆ ಕಣ್ಣಿಗೆ ಕಾಣೋ ಹಂಗೆ ಸಿಗುವಂತ ಹೊಂಗೆ ಮರದ ಒಂದು ಕಾನ್ಸಂಟ್ರೇಷನ್, ಆಯ್ತಾ. ಹೊಂಗೆ ಎಲೆ ಕಷಾಯ ಪ್ರತಿಯೊಬ್ರು ಸೇವಿಸ್ಬೇಕು. ಅದನ್ನು ಕೂಡ ನಾನು ಫಸ್ಟ್ 5 ವರ್ಷದ ಹಿಂದೆ ನಾನು ಮಾಡಿರೋ ಫಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಅದು ತುಂಬಾನೇ ಒಳ್ಳೇದದು. ನಿಮಗ್ ಸಿಕ್ಕರೆ ನೀವು ಚಿಗುರು ತಂದು ಕುದಿಸ್ಕೊಂಡು ಕುಡೀರಿ, ತುಂಬಾನೇ ಒಳ್ಳೇದು ಕಿಡ್ನಿಗೆ. ಅರ್ಜುನ, ನಿಂಬ, ಚಿರಾಯಟ, ಗೋಕ್ಷರ, ಹರಿತಕಿ, ಅಶ್ವಗಂಧ. ಸೊ ಇದ್ರಲ್ಲಿ ಸ್ನೇಹಿತರೆ ಗೋಕ್ಷರ ಅನ್ನೋದು ನೀವು ಕೇಳಿರ್ಬೋದು, ಅದು ಎಲ್ಲದರಲ್ಲೂ ಇದೆ. ತುಂಬಾನೇ ಒಂದು ಒಳ್ಳೆ ಸಸ್ಯ ಅದು ಸ್ನೇಹಿತರೆ. ಕರಾಂಜ ಇದ್ರಲ್ಲಿ ಹೆಚ್ಚಾಗಿದೆ. ಕರಾಂಜ ಅಂದ್ರೆ ನಾ ಹೇಳಿದ್ನಲ್ಲ, ಹೊಂಗೆದು ಜಾಸ್ತಿ ಇದ್ರಲ್ಲಿದೆ. ಅಂದ್ರೆ ಹೊಂಗೆ ಎಷ್ಟು ಒಳ್ಳೇದು ಅಂತ ನೀವು ತಿಳ್ಕೊಬೇಕು ಇದ್ರಲ್ಲೇನೆ. ರೀನಲ್ ಸಪೋರ್ಟ್ ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಇದು ಗ್ರಾವಿಯೋಲಾ ಅಂತ ಪೌಡರು. ಇದ್ರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಇದೊಂದೇ. ಇದನ್ನ ಡ್ರೈ ಮಾಡಿ ಹಾಕಿರುವಂತ ಪೌಡರ್ ಇದ್ರೊಳಗಡೆ ಇದೆ. ಆಮೇಲೆ ಅಲ್ಯೂಮಿನಿಯಂ ಫಾಯಿಲ್ಸ್ ಬರುತ್ತಲ್ಲ, ಕವರ್, ಅದ್ರೊಳಗಡೆ ಅದನ್ನ ಪ್ಯಾಕ್ ಮಾಡಿ ಹಾಕಿ ಈ ತರ ಪ್ಲಾಸ್ಟಿಕ್ ಡಬ್ಬಾದಲ್ಲಿ ಹಾಕಿದ್ದಾರೆ. ಬಟ್ ಪ್ಲಾಸ್ಟಿಕ್ ಡಬ್ಬಾನ ನಾನಂತೂ ಪ್ರಮೋಟ್ ಮಾಡೋದಿಲ್ಲ. ಆಮೇಲೆ ಸ್ನೇಹಿತರೆ, ಇದು ಕಾರ್ಡಿಯೋವಾಸ್ಕ್ಯುಲರ್ ಅಂತ ಇದೆಯಲ್ಲ, ಅದು ಕೂಡ. ಇದು ಹಾರ್ಟ್ ಸಮಸ್ಯೆ ಇಲ್ವಲ್ಲ, ಅದು ಯಾಕೆ ಕೊಡ್ತಿದ್ದೀರಾ ಅಂದ್ರೆ
ಇದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ಬಿಡ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಇದ್ರಲ್ಲೂ ಕೂಡ ಚಿರಾಯಟ, ಗೋಕ್ಷುರ, ಬಿಲ್ವ, ಬಿಂಬಿಟ್ಕಿ, ಕರಾಂಜ, ಹರಿತಕಿ, ಜಂಬು, ಆಮಲಕ್ಕಿ, ಅಶ್ವಗಂಧ, ನಿಂಬ, ಅರ್ಜುನ, ಬ್ರಾಹ್ಮಿ ಇಷ್ಟಿದೆ. ಇದೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ಗಳು. ಸ್ನೇಹಿತರೆ, ಈ ತರ ಬ್ರೌನ್ ಕಲರ್ ಆಂಬರ್ ಬಾಟ್ಲ್ ಅಲ್ಲಿ ಸ್ಟೋರ್ ಆಗಿರ್ಬೇಕು ಯಾವುದೇ ಔಷಧಿ. ಆದ್ರೆ ಗಾಜಿನ ಬಾಟ್ಲಿಗಳಲ್ಲಿ ಸ್ಟೋರ್ ಆದ್ರೆ ತುಂಬಾನೇ ಒಳ್ಳೇದು. ಬಟ್ ಅದನ್ನ ಯೂಸ್ ಮಾಡೋದು, ಆಮೇಲೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಆದ್ರೆ ಈ ಲಿಡ್ ಪ್ಲಾಸ್ಟಿಕ್ ದಲ್ಲ, ಇದು ಅಲ್ಯೂಮಿನಿಯಂ ಅಲ್ಲಿ ಮಾಡಿದ್ದಾರೆ. ಆದ್ರೆ ಇದು ಇನ್ನು ಗಾಜಿನ ಬಾಟ್ಲಿಲಿ ಸ್ಟೋರ್ ಆದ್ರೆ ಇನ್ನ ಒಳ್ಳೇದು ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಇದು ತಯಾರಾಗೋದು ಸ್ನೇಹಿತರೆ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಮಾಡುತ್ತೆ ಅಂತ ಇದಕ್ಕೆ. ಇನ್ನು ಸಾಕಷ್ಟು ಇನ್ಫಾರ್ಮೇಶನ್ ಗಳು ತಿಳ್ಕೊಬೇಕು ನೀವು ಸ್ನೇಹಿತರೆ. ಈಗ ಔಷಧಿಗಳ ಬಗ್ಗೆ ಹೇಳ್ದೆ ನಾನು, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಗಳ ಬಗ್ಗೆನೂ ಹೇಳ್ದೆ ನಾನು. ಸೊ ಇದು ಆಯುರ್ವೇದಿಕ್ ಔಷಧಿ ಅಂತ ಗೊತ್ತಾಯ್ತು ನಿಮಗೆ, ನಿಯೋ ಆಯುರ್ವೇದ ಔಷಧ ಅಂತ ಇವರು ಅದಕ್ಕೆ ಹೆಸರಿಟ್ಟಿದ್ದಾರೆ. ಓಕೆ, ನಾನು ಅದನ್ನ ತಗೊಂಡ್ಬಂದು 15 ದಿನ ತಗೊಂಡಿದ್ದೀನಿ. ಆದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಆಗಿಲ್ಲ. ಒಳ್ಳೆ ಒಂದು ಚೆನ್ನಾಗಿರೋ ಇದು ಅಂತೂ ಸಿಗುತ್ತೆ ನಮ್ಗೆ, ಆರೋಗ್ಯ ಅಂತೂ ಸಿಕ್ಕೇ ಸಿಗುತ್ತೆ. ಆದ್ರೆ ಎಲ್ಲ ನಿಮ್ಗೆ ಯಾವುದೇ ಔಷಧಿ ತಗೊಳ್ಳಿ ನೀವು, ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮುಖ್ಯವಾದದ್ದು ಏನ್ ಹೇಳಿ? ಆಹಾರವೇ ಔಷಧಿ ಆಗ್ಬೇಕಲ್ವಾ. ಈ ಔಷಧಗಳು ಕಾಯಿಲೆಗಳನ್ನ ಹುಷಾರ್ ಮಾಡಲ್ಲ, ಇವು ಒಂದು ಬೂಸ್ಟ್ ಕೊಡ್ತವೆ. ಏನಾದ್ರು ನಿಮ್ಗೆ ಸಮಸ್ಯೆ ಆಗಿದೆ ಅಂದ್ರೆ, ಕ್ರಾನಿಕಲಿ ಸಮಸ್ಯೆ ಆಗಿದೆ ಅಂದ್ರೆ ನಿಮ್ಗೆ ಔಷಧಿಗಳು ಬೇಕೇ ಬೇಕು. ಅವಾಗ ನೀವು ಔಷಧಿಗಳು ತಗೊಂಡು ಜೊತೆಗೆ ಒಳ್ಳೆ ರೀತಿಯ ಆಹಾರ ಪದ್ಧತಿನ ನೀವು ರೂಢಿ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಅವ್ರು ಬರ್ದ್ ಕಳ್ಸಿರ್ತಾರೆ ಯಾವ ರೀತಿ ಆಹಾರ ಸೇವಿಸ್ಬೇಕು, ಯಾವ ರೀತಿ ಸೇವಿಸಬಾರ್ದು, ಯಾವ್ದನ್ನ ಬಿಡಬೇಕು, ಅದನ್ನೆಲ್ಲ ಹೇಳಿರ್ತಾರೆ. ಅದನ್ನ ನೀಟಾಗಿ ಪಾಲಿಸ್ಬೇಕಾಗುತ್ತೆ ನೀವು. ಆಮೇಲೆ ನಾವು ಬಾಯಿ ಕಟ್ಟಿಲ್ಲ ಅಂದ್ರೆ, ನಾಲ್ಗೆಗೆ ರುಚಿನ ನೀವು ಅದನ್ನ ಸ್ವಲ್ಪ ದಿನ ಮರಿಬೇಕಾಗುತ್ತೆ ಅಲ್ವಾ. ಅದನ್ನ ಮರೆತ್ರೆ ನೀವು ತಗೊಳ್ಳೋ ಔಷಧಿ ನಿಮ್ಗೆ ಕೆಲಸ ಮಾಡುತ್ತೆ. ನೀವು ಹುಷಾರಾಗ್ಬೇಕಂದ್ರೆ ಸ್ವಲ್ಪ ದಿನ ನಾವು ಈಗ ಮಾಡ್ಲೇಬೇಕಾಗುತ್ತೆ ಅಲ್ವಾ. ಕಾಯಿಲೆ ಹುಷಾರಾದ್ಮೇಲೂ ಕೂಡ ಆಹಾರ ತುಂಬಾ ಮುಖ್ಯ ಆಗುತ್ತೆ. ಡಾಕ್ಟರ್ ಖಾದರ್ ಹೇಳೋ ಹಾಗೆ ನಿಮ್ಮ ಆಹಾರ ಚೆನ್ನಾಗಿದ್ರೆ ನಿಮ್ಗೆ ಯಾವುದೇ ಔಷಧಿ ಬೇಡ. ಆಮೇಲೆ ನಿಮ್ಮ ಆಹಾರ ಸರಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ಔಷಧಿನೂ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟು ನಿಜ ಅಲ್ವಾ ಈ ಮಾತು. ಈ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಯಾವುದೇ ಸ್ಪಾನ್ಸರ್ಶಿಪ್ ವಿಡಿಯೋ ಅಂತೂ ಅಲ್ವೇ ಅಲ್ಲ, ಖುದ್ದಾಗಿ ನಾನು ಹೋಗಿ ತಗೊಂಡ್ಬಂದಿರೋದು. ರೇಟ್ ಎಷ್ಟು ಅಂತಾನು ನೀವು ಕೇಳ್ಬೋದಲ್ವಾ ಸ್ನೇಹಿತರೆ. ರೇಟ್ ಅಂತ ಏನು 5,000 10,000 ಗಟ್ಲೆ ಏನು ಇಲ್ಲ. ಅಂದ್ರೆ ಎಲ್ಲವೂ ಕೂಡ 1000 ಒಳಗೇನೆ ಇದಾವೆ ಇವು. ಆಮೇಲೆ ಪೌಡರ್ ಕೂಡ ಕಾಸ್ಟ್ ಆಲ್ಮೋಸ್ಟ್ ಎಲ್ಲ 1000 ಒಳಗೇನೆ ಇದಾವೆ. ಬೆಲೆನ ನಾವು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕೋ ಬೇಡೋ ಅಂತ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲವೂ 1000 ಒಳಗೇನೆ ಇದೆ. ಆಯಿಲ್ ಕೂಡ, ಔಷಧಿಗಳನ್ನ ತಗೊಳ್ಳಿ, ಅವ್ರು ಹೇಗೆ ಹೇಳಿರ್ತಾರೋ ಹಾಗೆ ಮಾಡಿ. ಊಟನ ಯಾವ ರೀತಿ ತಗೋಬೇಕು ಏನು ಅಂತ ಒಂದು ಫೈಲ್ ಅಲ್ಲಿ ನಮ್ಗೆಲ್ಲ ಮಾಡ್ಕೊಟ್ಟಿದ್ರು. ಆಮೇಲೆ ಅವ್ರದ್ದೊಂದು ಬುಕ್ ಕೂಡ ಇದೆ. ಅವ್ರು ಯಾವ ರೀತಿ ನಂಗೆ ಊಟ ಸೇವಿಸ್ಬೇಕು, ನಾನ್ ಏನ್ ಮಾಡ್ದೆ ಅಂತ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ, ಅದ್ರ ತಕ್ಕಂಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಬೇಕಾದ್ರೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ, ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಅಂತೂ ಅಲ್ವೇ ಅಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.